ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಬೇಕಾದ್ರೆ ಯಾವಾಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇವತ್ತಿನ ದಿನ ಅಂತೂ ಪೂರ್ತಿ ಬೇಗ ಕಳೆದೇ ಹೋಗ್ಬಿಡ್ತು. ನೋಡಿ ಗೈಸ್, ಆ ಕ್ಲಿಪ್ನು ಇದರಲ್ಲೇ ಹಾಕಿದ್ದೀನಿ. ಅಯ್ಯೋ, ಬಿದ್ದೋಯ್ತು. ಪ್ರತೀಕ್ಷಾ, ಅಮ್ಮು ಅಮ್ಮು, ಪ್ರತೀಕ್ಷಾ, ಅಮ್ಮ, ಪ್ರತೀಕ್ಷಾ, ಇಲ್ಲಿ ಪ್ರತೀಕ್ಷಾ. ಓದೋದು ಅವಳು ಬಿದ್ಲು. ಬಾ, ಸಮಾಧಾನ ಮಾಡ್ಬಾ ಪಾಪುಗೆ. ಎದ್ದಂತೀಯಾ? ಬಾ, ಎದ್ದ. ಗೋಬಿ ತಿನ್ಕ ಬರೋಣ, ಎಲ್ಲರೂ ಹೋಗೋಣ. ಗೋಬಿ ಮೇಲೆ ಯಾರ್ಯಾರು ಹೋಗೋಣ ಹೇಳು ಬೇಗ. ಉಳ್ಸ ಬಿಡ್ಲಕ್ಕೆ ಹೇಳು ಬೇಗ, ಹೇಳು ಯಾರ್ಯಾರು ಹೋಗೋದು. ಯಾರ್ಯಾರು ಹೋಗೋಣ ಬಸ್ ಸ್ಟ್ಯಾಂಡಿಗೆ? ಯಾರ್ಯಾರು ಹೋಗೋಣ ಚಿನ್ನಮ್ಮ? ಹೇಳು ಹೇಳಮ್ಮ, ಯಾರ್ಯಾರು ಹೋಗೋದು ಹೇಳು. ಚೆನ್ನಾಗಿ ಹೇಳಿದ್ರೆ ಬರ್ತಾ ಇರ್ಲಿಲ್ಲ. ಏನಾಗಲ್ಲ, ಹೇಳು, ಒರೆಸ್ತೀನಿ. ಮಾತಾಡಿ ಈಗ, ಹೇಳು ಯಾರ್ಯಾರು ಹೋಗೋಣ ಹೇಳು. ಮತ್ತೆ ನಾನು ಯಾರು ಹೇಳು. ಆಮೇಲೆ ಎಲ್ಲಿಗೆ ಹೋಗೋಣ? ಎಲ್ಲ ಹೋಗೋಣ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಅಲ್ಲಿ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಏನ್ ತರಕ್ ಹೋಗೋಣ? ಆಮೇಲೆ ಆಮೇಲೆ ಪಾಪ ಅಳ್ಬೇಡ ಅನ್ನು, ಪಾಪಗೆ ಅಳ್ಬೇಡ ಅನ್ನು. ಗೈಸ್, ನಾವು ದೂದ್ ಪೇಡ ರೆಸಿಪಿನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಇವಾಗ ಆವಾಗಲೇ ಸಂಜೆನೇ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಮಕ್ಕಳ ಜೊತೆ ಅಡ್ಡಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಈಗ 7:30 ಆಗಿರಬೇಕು. ಈಗ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ನೈಟ್ ಡಿನ್ನರ್ಗೆ ಮಧ್ಯಾಹ್ನನೇ ಸಾಂಬಾರೆಲ್ಲ ಇತ್ತು. ಸಾಂಬಾರನ್ನ ಬಿಸಿ ಮಾಡಿಕೊಂಡು ಮತ್ತು ಕುಕ್ಕರ್ನಲ್ಲಿ ರೈಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ದೂದ್ ಪೇಡೆಗೆ ಒಂದು 3/4 ಕಪ್ಪಷ್ಟು ಹಾಲಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅಂಗನವಾಡಿಲಿ ಕೊಡ್ತಾರಲ್ಲ ಅದೇ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಒಂದು ಕಾಫಿ ಕಪ್ಪಷ್ಟು ಹಾಲನ್ನ ಹಾಕ್ಕೊತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಗಂಟು ಇಲ್ದಂಗೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊತಿದ್ದೀನಿ. ಇದು GRB ತುಪ್ಪ, 10 ರೂಪಾಯಿ ಪ್ಯಾಕೆಟು. ನಾನು ಸ್ವಲ್ಪ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ದೆ, ತುಂಬ ಕಡಿಮೆ ಬಂದಿದೆ. ಪರವಾಗಿಲ್ಲ, ಅದರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಒಂದು ಪ್ಯಾನ್ಗೆ ನಂತರ ಹಾಲು ಮತ್ತು ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡು ನೀಟಾಗಿ ಕೈ ಬಿಡ್ದಂಗೆ ಆಡಿಸ್ಕೊತಾ ಇರಬೇಕು. ನಂತರ ಇಲ್ಲಿ 3 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಗರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಲೋ ಫ್ಲೇಮಲ್ಲೇ ಸ್ವಲ್ಪ ಗಟ್ಟಿ ಆಗೋ ತನಕ ಕೈಗೆ ಅಂಟ್ತಾ ಇರೋ ಕನ್ಸಿಸ್ಟೆನ್ಸಿ ಬರೋ ತನಕ ಕೈ ಆಡಿಸ್ತಾ ಇರಬೇಕು. ಅದಾದ ನಂತರ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು. ತಣ್ಣಗಾದಮೇಲೆ ಈ ಥರ ನೀಟಾಗಿ ಉಂಡೆ ಮಾಡಿಕೊಂಡು ಈಗ ಪ್ರೆಸ್ ಮಾಡಿ ಇಟ್ಟರೆ ದೂದ್ ಪೇಡ ರೆಡಿ ಆಗುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹೀಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ತಿನ್ನೋದಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಓಕೆ, ಥ್ಯಾಂಕ್ ಯು.